ಇತರೆಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪಕ್ಷಾತೀತವಾಗಿ ಬಸವರಾಜ ಹೊರಟ್ಟಿ ಅವರನ್ನ ಸನ್ಮಾನ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಬ್ಬರ ಅಜಾತ ಶತ್ರುಗಳು. ಎಲ್ಲ ಪಾರ್ಟಿಯವರ ಜೊತೆನೂ ಕೂಡ ಸ್ನೇಹವನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಉತ್ತಮ ಬಾಂಧವ್ಯವನ್ನ ಹೊಂದಿರತಕ್ಕಂಥವ್ರು. ಹಾಗಾದಾಗ ಮಾತ್ರ ಪಕ್ಷಾತೀತವಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೊರಟ್ಟಿಯವರು ನೇರ ನುಡಿಯ ಇಟ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. 1980ನೇ ಇಸ್ವಿ ಅವರು ನನಗಿಂತ ಮೊದಲು 3 ವರ್ಷ, ನಾನು 83ರಲ್ಲಿ MLA ಆದೆ. ಅವರು 80ರಲ್ಲೇ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಿದ್ರು. 83ರಿಂದ ಇವತ್ತಿನವರೆಗೆ ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಅವರ ಸ್ನೇಹ ಇದೆ, ಇವತ್ತಿಗೂ ಇದೆ, ಮುಂದೇನೂ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಒಬ್ಬ ಸ್ನೇಹ ಜೀವಿ. ಆಡಂಬರ ಇಲ್ಲ, ಅಧಿಕಾರದ ಮದ ಇಲ್ಲ. ಯಾವತ್ತೂ ಕೂಡ 8 ಬಾರಿ ಗೆದ್ದಿದ್ರು ಕೂಡ ಅದು ಶಿಕ್ಷಕರ ಕ್ಷೇತ್ರದಿಂದ 8 ಬಾರಿ ಗೆದ್ದಿರ್ತಕ್ಕಂಥದ್ದು. ಶಿಕ್ಷಕರು ಪ್ರಜ್ಞಾವಂತ ಜನ, ಆ ಶಿಕ್ಷಕರ ಪ್ರಜ್ಞಾವಂತ ಮತದಾರ ಇರ್ತಕ್ಕಂಥ ಕ್ಷೇತ್ರದಲ್ಲಿ 8 ಬಾರಿ ಗೆಲ್ತಕ್ಕಂಥದ್ದು ಅಂತಂದ್ರೆ ಅವರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಅವ್ರಿಗೂ ಸ್ನೇಹ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದ್ದು ಅಲ್ಲ. ನಾನು 83 ಶಾಸಕನಾದ್ಮೇಲೆ ಮೊದಲನೇ ಬಾರಿಗೆ ಭೇಟಿಯಾದೆ ಬಸವರಾಜ ಬೊಮ್ಮಾಯಿ, ಆಮೇಲೆ ಇವರಿಗೆ ಬಸವರಾಜ ಹೊರಟ್ಟಿ ಅವರಿಗೆ. ಆಗ ಭೇಟಿ ಆದ್ಮೇಲೆ ಸ್ನೇಹ ಸ್ವಾಭಾವಿಕವಾಗಿ ಬಂತು. ನಾನು ಕೂಡ ಹಳ್ಳಿಯಿಂದ ಬಂದವನು, ಇವರು ಹಳ್ಳಿಯಿಂದ ಬಂದವರು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಯಾರಿಗೆ 2 ತರದ ಜನ ಇರ್ತಾರೆ ನಮ್ಮ ಸಮಾಜದಲ್ಲಿ. ಒಂದು ಅಧಿಕಾರ ಹುದ್ದೆ, ಅದರಿಂದ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇನ್ನೊಂದು ವರ್ಗದ ಜನ ಇರ್ತಾರೆ, ಅವರು ಯಾವ ಸ್ಥಾನವನ್ನು ಅಲಂಕರಿಸುತ್ತಾರೆ ಅದರ ಹಿರಿಮೆಯನ್ನ ಹೆಚ್ಚು ಮಾಡ್ತಕ್ಕಂಥ, ಅವರಿಂದ ಹಿರಿಮೆಯನ್ನ ಹೆಚ್ಚಾಗ್ತದೆ. ಇವರು 2ನೇ ಕ್ಯಾಟಗರಿಗೆ ಸೇರಿದವರು. ಈಗ ಯಾವತ್ತೂ ಕೂಡ 45 ವರ್ಷಗಳಾದರೂ ಕೂಡ ಯಾವತ್ತು ಗರ್ವದಿಂದಾಗ್ಲಿ ಅಹಂಕಾರದಿಂದಾಗ್ಲಿ ನಾನು ಸೀನಿಯರು ಅಂತಕ್ಕಂಥ ಭಾವನೆಯಿಂದಾಗ್ಲಿ ಯಾವತ್ತೂ ಕೂಡ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನ ನಾನು
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.